ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ನೇ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕಾತುರದಿಂದ ಕಾಯುತ್ತಿರುವಿರಿ 2024ನೇ ವರ್ಷ ಹೇಗಿರುತ್ತೆ ಅಂತಕ್ಕಂಥ. ಪ್ರತಿಯೊಬ್ಬರು ಕೂಡ, ಯಾಕಂದರೆ ಹೊಸ ವರ್ಷ ಅಂದಾಕ್ಷಣ ಎಲ್ಲರಿಗೂ ಹುಮ್ಮಸ್ಸು, ಒಂದೇನೋ ಒಂದು ತೇಜಸ್ಸು. ನಾವು ಕೂಡ ಮುಂದಿನ ವರ್ಷದಲ್ಲಿ ಏನಾದರೂ ಒಂದು ಹೊಸ ಏನಾದರೂ ಒಂದು ಕಾರ್ಯಗಳನ್ನು ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅಥವಾ ಏನಾದರೂ ಉದ್ಯೋಗಕ್ಕೆ ಅಥವಾ ಮದುವೆಗೆ, ಈ ರೀತಿ ಎಲ್ಲ ಪ್ರಯತ್ನಗಳು ಮನಸ್ಸಿನಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ, ತಂದೆ ತಾಯಿಗಳಾಗ್ಬೋದು, ಮಕ್ಕಳಾಗ್ಬೋದು, ಎಲ್ಲರಿಗೂ ಸಹ ಒಂದು ಏನೋ ಒಂದು ಯೋಜನೆಯನ್ನು ಇಟ್ಕೊಂಡಿರ್ತೀರ. ಆ ಯೋಜನೆಗಳು ಸಕ್ಸಸ್ ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆ ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ಅಂತಕ್ಕಂಥದ್ದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಈ ಮುಂದೆ 2024ನೇ ವರ್ಷ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ 2024ನೇ ವರ್ಷ ಈ ಅಕ್ಷರಗಳಲ್ಲಿ ಹೆಸರಿರುವವರಿಗೆ ಅದೃಷ್ಟ ತರುವ ಅಮೃತ ವರ್ಷ ಅಂತಕ್ಕಂಥ ಒಂದು ವಿಡಿಯೋ ಇದು ಟೈಟಲ್. ಈ ನಾನು ಹೇಳುವಂತಹ ಇಂಗ್ಲೀಷ್ನಲ್ಲಿ ಅಕ್ಷರಗಳಿದ್ದಾವೆ. ಆ ಲೆಟರ್ನಲ್ಲಿ ನಿಮ್ಮ ಹೆಸರಿದ್ದರೆ, ಲೆಟರಲ್ಲಿ ನಿಮ್ಮ ಹೆಸರು ಸ್ಟಾರ್ಟ್ ಆಗಿದ್ದರೆ 2024ನೇ ವರ್ಷ ಅದ್ಭುತವಾದ ಅಮೃತ ವರ್ಷವಾಗುತ್ತೆ ನಿಮಗೆ. ಯಾಕೆ ಅಂತಂದರೆ, ಇದನ್ನೆಲ್ಲ ನಾನು ಸುಮಾರು ಒಂದು ತಿಂಗಳ ಕಾಲ ನಾನು ಸ್ಟಡಿ ಮಾಡಿ ಫೈನಲ್ಲಿಗೆ ನಾನು ಈ ಲೆಟರ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಜೊತೆಗೆ ಈ ಲೆಟರ್ನಲ್ಲಿ ಇರ್ತಕ್ಕಂಥ ಹೆಸರಿನವರು ಏನೇನು ಮಾಡಬೇಕು, ಹೇಗಿರಬೇಕು ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಾನು ನಿಮಗೆ ಹೇಳ್ತೇನೆ. ನಿಮಗೆ ನೋಡಿ, ಪ್ರತಿಯೊಬ್ಬರು ಕೂಡ ಏನೇ ಆಗಲಿ ನಾವು ಸುಖ ಅನುಭವಿಸ್ಬೇಕಂದ್ರೆ ಕಷ್ಟವೂ ಇರುತ್ತೆ. ಏನೇ ಒಂದು ಕಷ್ಟಪಟ್ಟು ದುಡಿದಿರೋದು ಸುಖ ಬರುತ್ತೆ ಲಾಸ್ಟ್ಗೆ. ಆ ಸುಖದಲ್ಲಿ ಕೂಡ ನಾವು ಕೆಲವು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಎಷ್ಟೋ ಜನ ಹೇಳ್ತಾರೆ. ಕಷ್ಟಪಟ್ಟು ದುಡಿದಿರ್ತಾರೆ, ಕೈಗೆ ಬಂದಿರುತ್ತೆ, ಆದರೆ ನಮಗೆ ದಕ್ಕಲ್ಲ. ಅದು ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳು ಆಗಬಾರ್ದು, ಕೈಗೆ ಬಂದಿರೋದು ನಮಗೆ ದಕ್ಕಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಯೋಚನೆ ಮಾಡಿ ಸ್ಟಡಿ ಮಾಡಿ ನಿಮಗೆ ಈ ಕೆಲವು ಅಂಶಗಳನ್ನು ನಾನು ಹೇಳ್ತಿದ್ದೇನೆ. ನೋಡಿ, ನಾನು ಇಂಗ್ಲೀಷ್ನಲ್ಲಿ ಅಕ್ಷರಗಳಿದ್ದಾವೆ. ಈ ಅಕ್ಷರಗಳಲ್ಲಿ ಪ್ರಾರಂಭ ಆಗಿರಬೇಕು ನಿಮ್ಮ ಹೆಸರು. ಇವನ್ನು ಕೊನೆಗೆ ಹೇಳ್ತೀನಿ ನಾನು. ಆದರೆ ನೀವು ಹೇಗಿರಬೇಕು ಅಂತಕ್ಕಂಥದ್ದು 2024ರಲ್ಲಿ ಕೆಲವು ಅಂಶಗಳನ್ನು ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ. ಆ ಅಂಶಗಳ ಪ್ರಕಾರ ನೀವು ಇರಬೇಕಾಗುತ್ತೆ. ಇದು ಯಾಕೆ ಅಂತಂದರೆ, ಪ್ರತಿಯೊಂದಕ್ಕೂ ಒಂದು ವಿಧಿ ವಿಧಾನ ಇರುತ್ತೆ. ಯಾವುದಕ್ಕೆ ಆಗಲಿ, ಏನೇ ಒಂದು ಕಾನೂನು ಬರಲಿ, ಅದಕ್ಕೆ ಈ ರೀತಿ ಇರಬೇಕು ಅಂತಕ್ಕಂಥ ಒಂದು ಕಾನೂನಲ್ಲಿ ಅಡಿಯಲ್ಲಿ ನಾವು ಬದುಕಬೇಕಾಗುತ್ತೆ. ಅದಕ್ಕೆ ಗೌರವನೂ ಕೊಡಬೇಕಾಗುತ್ತೆ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮಾತ್ರನೇ ನಾವು ಸುಖವಾಗಿರೋಕ್ಕೆ ಸಾಧ್ಯ ಇದೆ. ಇವತ್ತು ಪ್ರಪಂಚ ವಿಶಾಲವಾಗಿದೆ. ಪ್ರಪಂಚ ವಿಶಾಲವಾಗಿದ್ದಾಗ ನಮ್ಮ ಮನಸ್ಸು ಕೂಡ ವಿಶಾಲವಾದ ರೀತಿಯಲ್ಲಿ ಯೋಚನೆಗಳನ್ನು ಮಾಡಬೇಕಾಗುತ್ತೆ. ಇದು ಪ್ರಕೃತಿಯ ನಿಯಮ. ಇಲ್ಲಿ ನಾನು ಕೆಲವು ಅಕ್ಷರಗಳನ್ನು ಕೊನೆಯದಾಗಿ ಹೇಳ್ತೀನಿ. ಯಾವ ಅಕ್ಷರಗಳಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಅದೃಷ್ಟ, ಇದೊಂದು ಅಮೃತ ವರ್ಷ ಅಂತಕ್ಕಂಥದ್ದು ಇದೆ ಅಂತಂದು ನಾನು ಹೇಳ್ತೀನಿ ಕೊನೆಗೆ. ಫಸ್ಟು ನಾನು ಹೇಳುವಂಥ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ಕಷ್ಟಜೀವಿಗಳಾಗಿರಬೇಕು, ಕಷ್ಟಪಟ್ಟು ದುಡಿಯುವವರಾಗಿರಬೇಕು. ಯಾಕಂದರೆ 2024ನೇ ವರ್ಷ ಶನಿಯ ವರ್ಷ, ವಾಸ್ತು ವರ್ಷ ಅಂತಂದು ಸಹ ಹೇಳ್ಬೋದು. ಈ ವಾಸ್ತು ಎಷ್ಟು ಖಚಿತವಾಗಿದ್ದರೆ ಎಷ್ಟು ಒಳ್ಳೆಯ ಒಂದು ಭವಿಷ್ಯ ಆ ಕುಟುಂಬಕ್ಕೆ ಇರುತ್ತೆ ಅಂದರೆ, ಶನಿ ಕೂಡ ಹಾಗೆ. ನಾವು ಕಷ್ಟಪಟ್ಟು ಶ್ರದ್ಧಾ ಭಕ್ತಿ ಧರ್ಮದಿಂದ ನಾವಿದ್ದಾಗ ಶನಿ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಕೊಡ್ತಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ಕಷ್ಟಜೀವಿಗಳಾಗಿರಬೇಕು. ಕರ್ಮವನ್ನು ಮಾಡಬೇಕು. ಕರ್ಮ ಅಂದರೆ ಕೆಲಸ ಅಂತಕ್ಕಂಥದ್ದು. ಕೆಲಸವನ್ನು ಶ್ರದ್ಧೆಯಿಂದ ನಾವು ಮಾಡಬೇಕಾಗುತ್ತೆ. ಸೋಮಾರಿಗಳಾದರೆ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ 2024ನೇ ವರ್ಷ. ಜೊತೆಗೆ ಎರಡನೇ ಪಾಯಿಂಟ್, ದೇವರಲ್ಲಿ ಮತ್ತು ವೃತ್ತಿಯ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ದೇವರ ಮೇಲೆ ಭಕ್ತಿ ಇರಬೇಕು, ಗೌರವ ಕೊಡಬೇಕು. ನಿನಗೆ ದೇವರ ಮೇಲೆ ಭಕ್ತಿ ಇಲ್ಲ ಅಥವಾ ನಂಬಿಕೆ ಇಲ್ಲ ಅಂತಂದರೆ ಅಪಮಾನ ಮಾಡಬಾರ್ದು, ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಬಾರ್ದು. ನಂಬಿಕೆ ಇಲ್ಲದೆ ಇರೋದನ್ನು ಬಿಟ್ಟುಬಿಡಬೇಕು, ಆದರೆ ಅವಮಾನ ಮಾಡಬಾರ್ದು. ಇದು ಎರಡನೇ ಪಾಯಿಂಟು. ಮತ್ತು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ನೀವು. ಜೊತೆಗೆ ಮೂರನೇ ಪಾಯಿಂಟಿಗೆ ಬಂದಾಗ, ಸೂರ್ಯೋದಯವನ್ನು ಕಣ್ಣಾರೆ ಕಾಣುವವರಾಗಿರಬೇಕು. 2024ರಲ್ಲಿ ಸೂರ್ಯ ಉದಯವಾಗುವುದನ್ನು ನೋಡಬೇಕು. ಅಂದರೆ ಬೇಗ ಎದ್ದಿರಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರಬೇಕು ಅಂತಕ್ಕಂಥದ್ದು ಈ ಅಂಶವನ್ನು ತಿಳಿಸ್ಕೊಡುತ್ತೆ. ಜೊತೆಗೆ ಯಾರೇ ಆಗಿರಲಿ, ದುಡಿಮೆ ಮಾಡ್ತಕ್ಕಂಥವರು 10% ದಾನ ಧರ್ಮಗಳನ್ನು ಮಾಡಬೇಕು.
₹1 ನೀವು ಸಂಪಾದನೆ ಮಾಡಿದರೆ 10 ಪೈಸೆಯನ್ನು ನೀವು ದಾನ ಧರ್ಮವನ್ನು ಮಾಡುವಂಥವ್ರಾಗಿರಬೇಕು. ₹100 ಅಂದರೆ ₹10 ಒಂದು ತಿಂಗಳಿಗೆ, ದಿವಸ ಅಂತಂದಲ್ಲ, ಒಂದು ತಿಂಗಳಿಗೆ ಮಾಡಿ ಸಾಕು. ₹100 ದುಡ್ದಿದ್ದೀರಾ, ಒಂದು ₹10 ನೀವು ದಾನ ಧರ್ಮ ಮಾಡಿ. ಕೈಲಾಗದಿರ್ತಕ್ಕಂಥವ್ರಿಗೆ, ವೃದ್ಧರಿಗೆ ಸಹಾಯ ಮಾಡೋದನ್ನು ನೀವು ಮಾಡಬೇಕು ಈ ವರ್ಷ. 5ನೇ ಪಾಯಿಂಟು, ಗುರು ಹಿರಿಯರನ್ನು ಗೌರವಿಸಬೇಕು. ತಂದೆ ತಾಯಿಗಳಿಗೆ ನಾವು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು. ಅವರಿಂದಲೇ ಕೂಡ ನಮಗೆಲ್ಲ ಮಾನ ಮರ್ಯಾದೆ ಗೌರವ ಜೀವನ ಎಲ್ಲ ಸಿಕ್ಕಿರುತ್ತೆ. ಹಾಗಾಗಿ ಅವರನ್ನು ನಾವು ಗೌರವಿಸಬೇಕು. ನೆಕ್ಸ್ಟು, ಅಂಗವಿಕಲರಿಗೆ ಸಹಾಯಸ್ತವನ್ನು ನೀಡೋರಾಗಿರಬೇಕು. ಅಂಗವಿಕಲರು ಅವರಿಗೆ ನಾವು ಸಹಾಯ ಮಾಡಬೇಕು. ಯಾಕಂದರೆ 2024 ಅಂತಂದರೆ ಶನಿ ಮಹಾತ್ಮ ಕೂಡ ನಾವು ಶನಿ ಮಹಾತ್ಮನಿಂದ ಒಳ್ಳೆಯ ಗೌರವವನ್ನು, ಒಳ್ಳೆಯ ಆಶೀರ್ವಾದವನ್ನು, ಒಳ್ಳೆಯ ಫಲವನ್ನು ಪಡ್ಕೋಬೇಕು ಅಂತಂದರೆ ಅಂಗವಿಕಲರಿಗೆ ನಾವು ದಾನ ಧರ್ಮವನ್ನು ಮಾಡಬೇಕು. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ರಿ. ನೆಕ್ಸ್ಟ್ ಪಾಯಿಂಟು, ಮಹಿಳೆಯರಿಗೆ ಹಿಂಸೆಯನ್ನು ಕೊಡಬಾರ್ದು. ಹಿಂಸೆ ಕೊಡ್ತಾರೆ, ಭಾಳಷ್ಟು ಹಿಂಸೆ ಕೊಡ್ತಾರೆ. ಯಾವ್ಯಾವುದು ನಾನಾ ವಿಧವಾದ ಕಾರಣಗಳಲ್ಲಿ ಕುಟುಂಬದಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ಆಫೀಸಲ್ಲಾಗ್ಬೋದು ಹಿಂಸೆಯನ್ನು ಕೊಡ್ತಾರೆ. ಇದು ತಪ್ಪಬೇಕು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಹೆಸರು ಇರಬೇಕು. ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ ಪ್ರಕಾರ ನಿಮ್ಮ ನೇಮನ್ನು ಸರಿಪಡಿಸ್ಕೋಬೇಕು. ಒಂದೇ ಒಂದು ಸಲ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೋಬೇಕು. ಮಾಡಿಕೊಂಡು ಹೊಸ ವರ್ಷಕ್ಕೆ ಏನಾದರೂ ದೋಷಗಳಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯಶಾಸ್ತ್ರ ಎರಡು ರೀತಿಯಲ್ಲೂ ಕೂಡ ನಾವು ಅದ್ರ ಜೊತೆಗೆ ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು ಇವೆಲ್ಲವನ್ನು ಅನುಸರಿಸ್ಕೊಂಡು ನಮ್ಮ ಹೆಸರನ್ನು ಸರಿಪಡಿಸ್ಕೊಂಡ್ರೆ 100% 2024ನೇ ವರ್ಷ ನಾನು ಹೇಳುವಂತಹ ಈ ಅಕ್ಷರದವರಿಗೆ ಅಮೃತ ವರ್ಷ ಆಗುತ್ತೆ. ಹಾಗಾದರೆ ಯಾವ ಲೆಟರ್ಸ್ ಅಂತಕ್ಕಂಥದ್ದು ನಾನು ಹೇಳ್ತೇನೆ ನೋಡಿ. ಎನ್ ಅಕ್ಷರದಲ್ಲಿ ನಿಮ್ಮ ಹೆಸರು ಪ್ರಾರಂಭ ಆಗಿದ್ದರೆ, ಇ ಅಕ್ಷರದಲ್ಲಿ, ಎಚ್ ಅಕ್ಷರದಲ್ಲಿ, ಸಿ, ಎಸ್, ಎಲ್, ಬಿ, ಕೆ, ಆರ್, ಪಿ, ಜಿ, ವಿ, ಯು ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಪ್ರಾರಂಭವಾಗಿದ್ದರೆ 100% ಅಮೃತ ವರ್ಷ ಆಗುತ್ತೆ 2024ನೇ ವರ್ಷ. ಯಾರು ಕೂಡ ಮಿಸ್ ಮಾಡಿಕೊಳ್ಳದೆ ನೀವು ಒಂದು ಸಲ ನಿಮ್ಮ ಜಾತಕವನ್ನು, ನಿಮ್ಮ ಹೆಸರನ್ನು ಪರೀಕ್ಷೆ ಮಾಡಿಕೊಳ್ಳಿ. ಏನಿದೆ ನಿಮ್ಮ ಹೆಸರಲ್ಲಿ ನಂಬರು ಅಂತಕ್ಕಂಥದ್ದನ್ನು ಒಂದು ಸಲ ಪರೀಕ್ಷೆ ಮಾಡಿಕೊಂಡ್ರೆ 100% ನೀವು ಮುಂದಿನ 2024ನೇ ವರ್ಷದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಾಣುವಿರಿ ಎನ್ನುವಂತಹ ಮಾತನ್ನು ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.